ಉತ್ತರ ದಕ್ಷಿಣ ಭಾರತದಲ್ಲಿ ಜೋರಾಗ್ತಾ ಇದೆ ಮಳೆಯ ಅಬ್ಬರ. ವೀಕೆಂಡ್ ಮಸ್ತಿಗೆ ಹೋಗಿದ್ದವರು ಫಾಲ್ಸ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಜಲಪಾತದಲ್ಲಿ ಸಿಲುಕಿದ್ದ 150ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಗೋವಾದ ಸತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಮಳೆಯಿಂದ ಜಲಪಾತಕ್ಕೆ ಹೋಗುವ ರಸ್ತೆಗಳು ಸಂಚಾರ ಸ್ಥಗಿತವಾಗಿತ್ತು. ಪಾಲಿ ಜಲಪಾತದಲ್ಲೇ 150ಕ್ಕೂ ಅಧಿಕ ಪ್ರವಾಸಿಗರು ಲಾಕ್ ಆಗಿಬಿಟ್ಟಿದ್ರು. ಅರಣ್ಯ ಇಲಾಖೆ, ಅಗ್ನಿಶಾಮಕ ಹಾಗೂ ಪೊಲೀಸರಿಂದ ರಕ್ಷಣೆಯನ್ನ ಮಾಡಲಾಗಿದೆ. ಹಗ್ಗದ ಸಹಾಯದಿಂದ ಎಲ್ಲಾ ಪ್ರವಾಸಿಗರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಸೊ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕೆಲವು ಕಡೆಯಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಅದರಲ್ಲಿ ಪ್ರವಾಸಿಗರು ಈಗ ಮಳೆಗಾಲ, ಪ್ರಕೃತಿ ಸೌಂದರ್ಯ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಹೋಗ್ತಾ ಇರ್ತಾರೆ. ಆದರೆ ಸಮಸ್ಯೆ ಆಗ್ತಿರೋದು ಏನು ಅಂತಂದರೆ, ಹೋಗ್ಬಿಟ್ಟಿದ್ದಾರೆ ಫಾಲ್ಸನ್ನು ನೋಡಬೇಕು ಅಂತ, ಬಟ್ ವಾಪಸ್ ಬರೋದ್ರೊಳಗೆ ರಸ್ತೆ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಹೆಂಗೆ ಬರಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸುಮಾರು 150ಕ್ಕೂ ಹೆಚ್ಚು ಮಂದಿ ಅಲ್ಲೇ ಲಾಕ್ ಆಗಿಬಿಟ್ಟಿದ್ರು. ಅವ್ರನ್ನೆಲ್ಲ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಗೋವಾದ ಸತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡು ಬಿಟ್ಟಿದ್ರು. ಮಳೆಯಿಂದ ಜಲಪಾತಕ್ಕೆ ಹೋಗುವ ರಸ್ತೆಗಳ ಸಂಚಾರ ಸ್ಥಗಿತ ಆಗಿತ್ತು. ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಹೇಗೆ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ ಅಂತ. ಹೋಗುವಾಗ ಈ ಥರ ಇರಲಿಲ್ಲ ಪರಿಸ್ಥಿತಿ. ಜೋರಾಗಿ ಮಳೆ ಬಂದಿದ್ದರಿಂದ ನೀರಿನ ಹರಿವು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ವಾಪಸ್ ಬರೋದಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ತಕ್ಷಣಕ್ಕೆ ಈ ವಿಚಾರ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತಿಳಿಸಲಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ, ಅಗ್ನಿಶಾಮಕ ಹಾಗೂ ಪೊಲೀಸರ ಸಹಾಯದಿಂದ ಇವ್ರುಗಳನ್ನೆಲ್ಲ ರಕ್ಷಣೆ ಮಾಡಲಾಗಿದೆ. ಹೊರಗೆ ಕರ್ಕೊಂಡು ಬರಲಾಗಿದೆ. ಯಾಕಾದರೂ ಟ್ರಿಪ್ ಹೋದ್ವೋ, ಯಾಕಾದರೂ ಫಾಲ್ಸ್ ನೋಡೋಕೆ ಹೋದ್ರೋ ಅಂತ ಅವರವರೇ ಹಣೆ ಚಚ್ಕೊಳ್ಳೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು.